ಚಂದನ, ನೀರು ತಗೊಂಡ್ ಬಾಮ್ಮ. ಬಂದೆ ಸರ್. ನೀರು ಅಲ್ಲಿಡಮ್ಮ. ಕೊಡು. ಸರ್, ಅದು ನಿಮ್ಮ ತಂದೆಯವರು ಮೊದಲಿಂದನೂ ಹೀಗೆನಾ? ನೀವು ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನನೇ ಮಾಡಲಿಲ್ವಾ? ಎಲ್ಲ ಥರದ ಚಿಕಿತ್ಸೆ ಕೊಡಿಸಿದ್ವು ಅಮ್ಮ, ಏನೂ ಪ್ರಯೋಜನ ಆಗಲಿಲ್ಲ. ಆದರೆ ನಮ್ಮ ತಂದೆ ಮೊದಲಿಂದ ಹೀಗಿರಲಿಲ್ಲ. ಅಂದರೆ ಅದೊಂದು ದೊಡ್ಡ ಕತೆ. ನಮ್ಮ ತಂದೆ ಪ್ರೀತಿ ಒಳ್ಳೆತನನೇ ಅವ್ರ ಈ ಸ್ಥಿತಿ ಕಾರಣ ಆಗೋಯ್ತು. ನಾವು ನಮ್ಮ ಮನೆ ಹೆಣ್ಮಕ್ಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ, ವಿಶ್ವಾಸ, ಮಮತೆಯಿಂದ ಬೆಳೆಸ್ತೀವಿ. ಆದರೆ ಯಾರೋ ಮೂರನೇ ಪ್ರೀತಿಗೆ ನಮ್ಮ ಪ್ರೀತಿ ವಿಶ್ವಾಸನ ಕ್ಷಣ ಮಾತ್ರದಲ್ಲಿ ಒದ್ದು ಹೊರಟೋಗ್ತಾರೆ. ನಮ್ಮ ತಂದೆ ಮಗಳು ಮಾಡಿದ ತಪ್ಪಿಗೆ ನಮ್ಮ ಮನೆ ಮಾನ ಮರ್ಯಾದೆ ಹಾಳಾಯಿತು. ನಮ್ಮ ಪ್ರೀತಿಗೆ ದ್ರೋಹ ಮಾಡಿಬಿಟ್ಲು ಅಂತ ಹೇಳಿ ನಮ್ಮ ತಂದೆ ಈ ಸ್ಥಿತಿ ಬಂದ್ಬಿಟ್ರಮ್ಮ. ಬೇಜಾರು ಮಾಡ್ಕೋಬೇಡಿ ಸರ್. ಇನ್ನೊಂದು ಸ್ವಲ್ಪ ನೀರು ಕೊಡ್ಲಾ? ಸಾಕಮ್ಮ. ಮೇಡಮ್ ಅವರೇ, ಇದೊಂಥರ ಎಷ್ಟು ಚಂದಾಗದೆ ಅಲ್ವಾ? ಅಂದರೆ ಮುಂಚೆ ನಾವು ಹಿಂಗೆಲ್ಲ ಎಲ್ಲಿ ಬರ್ತಿದ್ವಿ ಹೇಳಿ? ಯಾವಾಗ ನೋಡಿದ್ರು ನಮ್ಮ ಮಧ್ಯೆ ಕೋಪ, ಮನಸ್ತಾಪ, ಜಗಳನೇ ಇದ್ದಿದ್ದು. ಮಧ್ಯೆ ಮಧ್ಯೆ ನಾನೇ ಹೊರ್ಗೋಗಮ್ಮ ಅಂದರೂ ನೀವು ಬರ್ತಾ ಇರಲಿಲ್ಲ. ಸುಮ್ಮನೆ ಹಂಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂದರೂ ಅದಾಯ್ತಾನೆ ಇರಲಿಲ್ಲ. ಆದರೆ ಈಗ ಹಂಗೇನಿಲ್ಲ. ಜೊತೆಗೆ ಹೊರಗಡೆ ಓಡಾಡ್ತಾ ಇದ್ದೀನಿ, ಜೊತೆಗೆ ಸಮಯನೂ ಕಳೀತಾ ಇದ್ದೀನಿ. ಏನ್ ಮಾಡ್ಲಿ ಸಿದ್ದು ಅವರೇ, ನಿಮ್ಮ ಮೇಲೆ ನಂಬಿಕೆನೇ ಇರ್ಲಿಲ್ಲ. ಮೇಡಮ್ ಅವರೇ, ಆಗ ಆಗ ನಿಮ್ಮ ಮೇಲೆ ನಂಬಿಕೆ ಇರ್ಲಿಲ್ಲ ಅಂತ ಹೇಳಿದೆ. ಮದ್ವೆಗೂ ಮುಂಚೆ ನೀವು ನನ್ನ ಕಣ್ಣಿಗೆ ಹೇಗೆ ಕಾಣ್ತಿದ್ರಿ ಗೊತ್ತಾ? ರೌಡಿ, ಪರೋಡಿ ತರ. ಮದ್ವೆನೂ ಅಷ್ಟೇ, ನಾವಿಬ್ರು ಇಷ್ಟಪಟ್ಟೇನಾಗ್ಲಿಲ್ವಲ್ಲ, ಇದೆಲ್ಲ ನೀವ್ ಮಾಡಿದ ಅವಾಂತರ. ಆಗ ನಂಬಿಕೆ ಹೇಗೆ ಬರುತ್ತೆ ಹೇಳಿ? ಈಗ ನೀವೇ ಕರ್ಕೊ ಹೋಯ್ತೀರಾ, ನಾನು ಕರೆದ್ರು ಬರ್ತೀರಾ? ಈಗ ನಿಮಗೆ ನನ್ನ ಮೇಲೆ ನಂಬಿಕೆ, ಪ್ರೀತಿ ಇದ್ದಾವೆ ಮೇಡಮ್ ಅವರೇ? ಏನಂದ್ರಿ? ಅದು ನಿಮಗೆ ನನ್ನ ಮೇಲೆ ನಂಬಿಕೆ ಈಗ ನನ್ನ ಮೇಲೆ ನಂಬಿಕೆ ಇದ್ದದ ಅಂತ ಕೇಳಿದೆ. ಖಂಡಿತ ಸಿದ್ದು ಅವರೇ, ಮದುವೆ ಆಗಿದ್ದ ಕೆಲವೇ ದಿನಕ್ಕೆ ನೀವೆಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಾಯ್ತು. ಎಲ್ರ ಕಷ್ಟಕ್ಕೂ ಸ್ಪಂದಿಸ್ತೀರಾ, ಎಲ್ರಿಗೂ ಅಷ್ಟು ಪ್ರೀತಿ ಕೊಟ್ಟು ನೋಡ್ಕೋತೀರಾ. ಅದು ಅಲ್ಲದೆ ನಮ್ಮ ಖುಷಿ ಪುಟ್ಟ ವಿಷಯದಲ್ಲೂ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ಅದನ್ನೆಲ್ಲ ನೋಡಿ ನೀವೆಷ್ಟು ಒಳ್ಳೆಯವರು ಅಂತ ಅರ್ಥ ಮಾಡ್ಕೊಂಡೆ. ಮೇಡಮ್ ಅವರೇ, ಹೆಂಗೋ ಸದ್ಯ ಈಗಲಾದರೂ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಹೊರಗಡೆ ಬರ್ತಾ ಇದ್ದೀರಲ್ಲ, ನಂಗೆ ಶಾನೆ ಖುಷಿ ಆಯ್ತದೆ ಮೇಡಮ್ ಅವರೇ. ಹೌದಾ ಸಿದ್ದು ಅವರೇ? ಈಗ ನಿಮ್ ಜೊತೆ ಹೀಗೆ ಓಡಾಡ್ಕೊಂಡಿರ್ಲಾ ಅಥವಾ ಮುಂಚಿನ ತರ? ಏನ್ ಹೇಳ್ತೀರಾ ಮೇಡಮ್ ಅವರೇ? ದಯವಿಟ್ಟು ಬೇಡ, ನಿಮ್ ಹಿಂಗಿದ್ರೆ ಚಂದ, ಹಿಂಗೆ ರೀ. ಸರಿ ಸಿದ್ದು ಅವರೇ. ಆಮ್ಯಾಕೆ ಮನೆಗೆ ಹೋಗಿ ಅವನ ಕೈ ರುಚಿ ಬಿಸಿ ಬಿಸಿ ಮುದ್ದೆ ತಿಂದ್ಬಿಟ್ಟು
ಹಂಗೆ ಹಾಸಿಗೆ ಮ್ಯಾಗ ಬಿದ್ಕೊಂಡು ನಿದ್ದೆ ಮಾಡ್ಬಿಟ್ರೆ ಸ್ವರ್ಗದ ಮೇಲೆ ಕಾಲು ಇಟ್ಟಂಗೆ ಮೇಡಮ್ ಅವ್ರೆ. ಹೌದು ಸಿದ್ದು ಅವರೇ, ನಿಮ್ಮಮ್ಮ ತುಂಬ ರುಚಿಯಾಗಿ ಅಡುಗೆ ಮಾಡ್ತಾರೆ. ನನಗೆ ಒಂದು ಆಸೆ ಏನಂದರೆ ನಿಮ್ಮ ಮೇಲಿರೋ ಕೋಪ ನಿಮ್ಮಮ್ಮಂಗೆ ಆದಷ್ಟು ಬೇಗ ಹೋಗಲಿ ಅಂತ. ನನಗೂ ಅದೇ ಆಸೆ ಮೇಡಮ್ ಅವ್ರೆ. ಅಣ್ಣ ನಮಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಅಪ್ಪಂಗಂತೂ ನಾವಿಬ್ರು ಚೆಂದಾಗಿದ್ರೆ ಅಷ್ಟೇ ಸಾಕು ಅನ್ನೋ ಥರ ಇದೆ. ಅವನಿಗೂ ನಾವಿಬ್ರು ಚೆಂದಾಗಿರ್ಬೇಕು, ಆದರೆ ಅವಳು ನಮ್ಮ ಮೇಲೆ ಬೇಸರ ಮಾಡ್ಕೊಂಬಿಟ್ಟವಳೆ. ಆದಷ್ಟು ಬೇಗ ಅವಳು ನಮ್ಮನ್ನ ಕ್ಷಮಿಸಿ ನಮ್ಮ ಮದುವೆನ ಒಪ್ಕೊಂಡ್ಬಿಟ್ರೆ ನಂಗೆ ಅಷ್ಟೇ ಸಾಕು ಮೇಡಮ್ ಅವ್ರೆ. ಒಪ್ಕೋತಾರೆ ಸಿದ್ದು ಅವರೇ. ಇಷ್ಟು ದಿನನೇ ಕಾಯ್ದಿದ್ದೀವಂತೆ, ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನೀವು ಹೇಳ್ತಿದ್ದೀರ ಅಂದಮೇಲೆ ಸರಿ ಆಯ್ತದೆ ಬಿಡಿ ಮೇಡಮ್ ಅವರೇ. ನೀವೇನು ಅನ್ಕೊಂಡಿಲ್ಲ ಅಂದರೆ ಒಂದು ಹೇಳ, ಒಂದು ಅರ್ಧ ತಾಸು ನಾನು ಇಲ್ಲೇ ಮನಿಕೊಳ್ಳ. ಯಾಕೋ ಬಸ್ ಆರಾಮಾಗಿ ಮನಿಕೋಬೇಕು ಅನಿಸ್ತದೆ. ಬನ್ನಿ.